ಕೂಗಾಲು ಹಾಕುತ್ತಾ ಓಡೋಡಿ ಬರುತ್ತಿರುವುದು ಕಂಡಿತು. ಅವನು ಹತ್ತಿರ ಬಂದಾಗ ಮಾತು ನಿಲ್ಲಿಸಿ ನಾನು ಏನೆಂದು ಕೇಳಿದೆ. ಅಯ್ಯಯ್ಯ, ಕಿವಿ ಕಾಡೊಳಗೆ ಕೂತುಕೊಂಡು ಬಗಳುತ್ತಾ ಇದೆ. ಎಷ್ಟು ಕರೆದ್ರೂ ಬರೋದಿಲ್ಲ ಎಂದ. ನೀನು ನಾಯಿ ಕರಕೊಂಡು ಯಾಕೋ ಹೋಗಿದ್ದೆ ಕತ್ತೆ ಎಂದೆ. ಮಂಗನ್ನ ಓಡಿಸೋಕಂತ ಹೋಗಿದ್ದೆ. ಎಷ್ಟು ಬ್ಯಾಡಂತ ಓಡಿಸಿದರೂ ನನ್ನ ಹಿಂದೇನೆ ಬಂತು ಸಮಿ ಎಂದ. ಬಂದವರಿಗೆ 1 ನಿಮಿಷ ಕಾಯುತ್ತೀರಾ, ಕಾಡಿಗೆ ಹೋಗಿ ನಾಯಿ ಕರಕೊಂಡು ಬಂದು ಬಿಟ್ಟೀನಿ ಎಂದು ಹೇಳಿದೆ. ಕಿವಿ ನನ್ನ ಬಳಿ ಇದ್ದ ಒಂದು ಸ್ಪಾನಿಯಲ್ ಜಾತಿಯ ಬಿಳಿಯ ನಾಯಿ. ಮನೆ ಕಾಯುವುದರಿಂದ ಹಿಡಿದು ಶಿಕಾರಿಯವರೆಗೆ ಎಲ್ಲದರಲ್ಲೂ ಅದ್ವಿತೀಯನಾಗಿದ್ದ. ಅದರ ಗುಣ ಬುದ್ಧಿವಂತಿಕೆಗಳನ್ನು ನೋಡಿ ಅನೇಕ ಬಾರಿ ನಾನು ಆಶ್ಚರ್ಯಪಡುತ್ತಿದ್ದೆ. ಕೇವಲ ಜಾನಪದ ಗೀತೆಗಳಲ್ಲಿ ದಂತಕಥೆಗಳಲ್ಲಿ ಮಾತ್ರ ಆ ರೀತಿಯ ನಾಯಿ ಇರುತ್ತದೆಂದು ಕೇಳಿದ್ದೆ. ಕಿವಿಯನ್ನು ಸಾಕಿದ ನಂತರ ಅದನ್ನು ಸಾಕ್ಷಾತ್ತಾಗಿ ನೋಡಿದಂತಾಗಿತ್ತು. ಮನೆಯೊಳಗೆ ಹೋಗಿ ಕೋವಿ ತೆಗೆದುಕೊಂಡು ಪ್ಯಾರನಿಗೆ ಎಲ್ಲಿ ತೋರಿಸು ಎಂದು ಹೇಳಿ ಹೊರಟೆ. ಹಂದಿಯನ್ನು ಅಥವಾ ಇನ್ನಾವುದಾದರೂ ಪ್ರಾಣಿಯನ್ನು ತಡೆದುಕೊಂಡಿರಬೇಕೆಂದು ಊಹಿಸಿದೆ. ಪ್ಯಾರ ನನ್ನನ್ನು ಕರೆದುಕೊಂಡು ಒಂದು ದಟ್ಟವಾದ ಪೊದೆಯಂಥ ಕಾಡಿನ ಹತ್ತಿರ ನಡೆದ. ಹಂದಿ ಹುಲಿ ಸೇರಿಕೊಳ್ಳಲು ಆ ಜಾಗ ಬಹಳ ಲಾಯಕ್ಕಾದುದಾಗಿತ್ತು. ಪೊದರಿನೊಳಗಿಂದ ನಾಯಿ ಬೊಗಳುವ ದನಿ ಕೇಳುತ್ತಿತ್ತು. ನಾನು ಗಟ್ಟಿಯಾಗಿ ಏ ಕಿವಿ ಬಾ ಎಂದು ಹಲವಾರು ಬಾರಿ ಆಜ್ಞೆ ಮಾಡುವ ದನಿಯಲ್ಲಿ ಕೂಗಿದೆ. ಅದು ಬರಲೇ ಇಲ್ಲ. ಅದರ ಬದಲು ಇನ್ನಷ್ಟು ಉತ್ತೇಜನಗೊಂಡು ಬಗುಳ್ತೊಡಗಿತು. ಪ್ಯಾರನ ಕಡೆಗೆ ತಿರುಗಿ, ಹಲ್ಕ ಬಡ್ಡಿ ಮಗನೆ, ಏಲಕ್ಕಿ ತೋಟಕ್ಕೆ ಹೋಗ್ತೀನಂತ ಹೇಳಿ ಇಲ್ಲಿಗ್ಯಾಕೋ ಬಂದೆ ಎಂದು ಬೈದೆ. ಈಯಾ, ನಾನು ಏಲಕ್ಕಿ ತೋಟದ ತಾವಾನೇ ಇದ್ದೆ. ಇದು ಯಾವಾಗ ಇಲ್ಲಿಗೆ ಬಂತೋ ಗೊತ್ತಿಲ್ಲ. ಅದನ್ನು ಮನೆಗೆ ಕರಕೊಂಡು ಹೋಗೋಕ್ಕಂತ ಇಲ್ಲಿಗೆ ಬಂದೆ ಅಷ್ಟೇ ಎಂದ. ಒಳಗೆ ಹೋಗಿ ನೋಡುವುದೊಂದೇ ಉಳಿಯಿತು. ಆದರೆ ಕಾಡಿನ ದಟ್ಟಣೆಯಲ್ಲಿ ಒಳಗೆ ಮೂಗು ಹಾಕಲು ಜಾಗ ಇರಲಿಲ್ಲ. ಏ ಪ್ಯಾರ, ಗಿಡ ಹತ್ತಿ ಏನಾರು ಕಾಣುತ್ತಾ ನೋಡು ಎಂದು ಸಮೀಪದಲ್ಲಿದ್ದ ಗಿಡ ತೋರಿಸಿದೆ. ಪ್ಯಾರ ಲಗುಬಗೆಯಿಂದ ಹತ್ತಿದ. ಏನೋ ಏನಾದರೂ ಕಾಣುತ್ತೇನೋ ಕೆಳಗಿನಿಂದ ನಾನು ಕೇಳಿದೆ. ಕಾಣೀತೆ, ಏ ಕಿವಿ ತುತ್ತೇರಿ ಇಸ್ಕಿ ಬಾರೋ ಇತ್ತಾಗಿ ಎಂದು ಮೇಲಿನಿಂದ ಪ್ಯಾರ ಕೂಗಿದ. ಅಲ್ಲಿ ನಿತ್ಕಂಡು ಬೊಗುಳ್ತಾ ಇದೆ. ಏನಕ್ಕೆ ಅಂತ ಗೊತ್ತಾಗೋದಿಲ್ಲ. ನನ್ನಡೆ ನೋಡು, ಬರಾಕಿಲ್ಲ ಎಂದು ಹೇಳಿ ಇನ್ನೊಂದೆರಡು ಬಾರಿ ಕಿವಿ ಬಾಬಾ ಎಂದು ಗದರಿಸಿದ. ಲೋ ಪ್ಯಾರ, ಇನ್ನೇನು ಮಾಡೋಕ್ಕಾಗೋಲ್ಲ. ಒಳಕ್ಕೆ ಹೋಗಿ ನೋಡೋಣ ನಡಿ ಎಂದೆ. ನಡೀರಿ ದೇವೇಗತಿ ಎಂದ. ವಿವರಣಸೂಚಿ. ದಬಾಯಿಸಿಕೊಂಡು ಬಲೆಯಂತೆ ಹೆಣೆದುಕೊಂಡಿದ್ದ ಆ ಲಂಟಾನದ ಜಿಗ್ಗಿನಲ್ಲಿ ಹೇಗೋ ದಾರಿ ಮಾಡಿಕೊಂಡು ಮುಂದುವರಿಯತೊಡಗಿದೆವು. ಮುಳ್ಳು ಚರ್ಮ ಹರಿಯುವಂತೆ ಗೀರಿದಾಗೆಲ್ಲ ಗಟ್ಟಿಯಾಗಿ ಕಿವಿಯನ್ನು ಕರೆಯುತ್ತಾ ಪ್ಯಾರನನ್ನು ಅದನ್ನು ಶಪಿಸುತ್ತಿದ್ದೆ. ನನ್ನ ಕೂಗನ್ನು ಅದರ ಕೆಲಸಕ್ಕೆ ಉತ್ತೇಜನವೆಂದು ತಿಳಿದುಕೊಂಡಿತೇ ವಿನಾ ಹಿಂದಿರುಗಿ ಬರಲಿಲ್ಲ ಕಿವಿ. ಅಂತೂ ಯಮಸಾಹಸದಿಂದ ಅದು ಬೊಗಳುತ್ತಿದ್ದ ಜಾಗ ತಲುಪಿದೆವು. ಕಿವಿ ಒಂದು ಸಾರಿ ನಮ್ಮ ಕಡೆಗೆ ನೋಡಿ ಬಾಲವಲ್ಲಾಡಿಸಿ ಮತ್ತೆ ಬೊಗುಳತೊಡಗಿತು. ಸರಿ, ಹಂದಿಯೋ ಹಾವೋ ಅಥವಾ ಯಾವುದಾದರೂ ಪೆಟ್ಟು ಬಿದ್ದ ಮಂಗನೋ ಇರಬೇಕೆಂದು ತಿಳಿದೆ. ಬಂದೂಕು ರೆಡಿ ಮಾಡಿಕೊಂಡೆ. ಆದರೆ ಒಂದು ಮುಖ್ಯ ಸಮಸ್ಯೆ ಎಂದರೆ ಕಿವಿಯೊಡನೆ ಸೆಣಸಿ ನಿಂತಿದ್ದ ವೈರಿಯ ಕಿಂಚಿತ್ ದರ್ಶನವೂ ನಮಗಾಗದಿದ್ದುದು. ನಾನು ನಿಂತಲ್ಲಿಂದಲೇ ಕಣ್ಣಲ್ಲಿ ಕಣ್ಣಿಟ್ಟು ಕಿವಿ ಬೊಗಳುತ್ತಿದ್ದ ಜಾಗವನ್ನು ಸಾಧ್ಯಂತವಾಗಿ ಪರೀಕ್ಷಿಸಿದೆ. ಒಂದು ತಾರೆ ಮರದ ಬುಡದತ್ತ ಬೊಗಳುತ್ತಿತ್ತು. ಆದರೆ ಆ ಕಡೆ ಕೊಂಚ ಗುರುಗಿ ಹಳು ಇದ್ದುದರಿಂದಲೋ ಏನೂ ಯಾವುದೇ ಪ್ರಾಣಿಯ ನಮಗೆ ಕಾಣಲಿಲ್ಲ. ಕಿವಿ ಮಾತ್ರ ಒಂದೇ ಸಮ ಛಂದೋಬದ್ಧವಾಗಿ ಆ ಕಡೆಗೆ ಬಾಯಿ ಮಾಡಿ ಬೊಗಳುತ್ತಿತ್ತು. ಲೋ ಪ್ಯಾರ, ನಿಂಗೇನಾದರೂ ಕಾಣುತ್ತೇನೋ ಎಂದೆ. ಕಾತೆ, ಆದ್ರೆ ಕಾಣಕ್ಕಿಲ್ಲ ಎಂದ. ಕಚಡ ಮನುಷ್ಯ, ಭಾಷೆಯನ್ನು ಇಷ್ಟೊಂದು ಅಸಡ್ಡೆಯಿಂದ ಉಪಯೋಗಿಸುವವರನ್ನು ನಾನು ನೋಡೇ ಇರಲಿಲ್ಲ. ಕನ್ನಡ ಭಾಷೆಯನ್ನು ಕುತ್ತಿಗೆ ಪಟ್ಟಿ ಹಿಡಿದು ದುಡಿಸುತ್ತಿದ್ದ. ನಕ್ಷತ್ರ ಚಿಹ್ನೆ ಮತ್ತೆ ಕಾಣಿತೆ ಎಂದಿದ್ದು ಎಂತದನ್ನೋ ಅಯೋಗ್ಯ. ನಕ್ಷತ್ರ ಚಿಹ್ನೆ ಅಲ್ಲ ಸಮೀ, ಕಾಣಿತೆ ಆದ್ರೆ ಕಣ್ಣೆ ಏನೋ ಕಾಣಕ್ಕಿಲ್ಲ. ಹೋಗಲಿ ಬಿಡು, ನೀನು ಆ ಕಡೆಯಿಂದ ಸುತ್ತಿಕೊಂಡು ಬಾ, ನಾನು ಈ ಕಡೆಯಿಂದ ಬರೀನಿ. ಎಂಥದಾದರೂ ಕಂಡರೆ ಹೇಳು. ಉದ್ಧರಣ. ಆಯ್ತು ನಡೀರಿ ಎಂದ. ಇಬ್ಬರೂ ಮರದ ಬೇರೆ ಬೇರೆ ಪಾರ್ಶ್ವದಿಂದ ಸುತ್ತಿ ಹೊರಟೆವು. ನಾನಿನ್ನೂ ಅರ್ಧ ದಾರಿ ಕ್ರಮಿಸಿರಲಿಲ್ಲ. ಓ ಬನ್ನಿ ಸಮಿ, ಥತ್ತೇರಿ ಇಸ್ಕಿಮಾಕಿ, ಏ ಕಿವಿ ಬಾರೋ ಇತ್ತಾಗಿ ಎಂದು ಪ್ಯಾರ ಕೂಗಿದ್ದು ಕೇಳಿಸಿತು. ಅವನ ಮಾತಿನಿಂದಲೇ ಅಲ್ಲೇನೂ ಭಯಂಕರ ಪ್ರಾಣಿ ಇಲ್ಲ ಎಂದು ಖಾತರಿಯಾಗಿ, ಏನೋ ಅದು ಎನ್ನುತ್ತಾ ಧೈರ್ಯವಾಗಿ ಹಳುವಿನಲ್ಲಿ ಸಾಗಿದೆ. ಮಡ್ಕ ಸಮಿ, ಯಾರೋ ಕಳ್ಳ ನನ್ನ ಮಕ್ಕೂ ಭಟ್ಟಿ ಸರಾಪು ಕಾಯಿಸೋರದ್ದು ಕೆಲ್ಸ. ಏ ಕಿವಿ ಭಾಂಚೋ, ತೊಳ್ಳೆ ಕೆಲ್ಸ ಕೊಟ್ಯಲ್ಲ ಎಂದು ಕಿವಿಗೆ ಬೈದ. ನಾನು ಬಳಿಗೆ ಹೋಗಿ ನೋಡುತ್ತೇನೆ, ಯಾರೋ ಶರಾಬು ಕಾಯಿಸಿ ಮಡಕೆಯನ್ನು ಬೋರಲಿಟ್ಟಂತೆ ಕಾಣುತ್ತಿತ್ತು. ಕಿವಿಗೆ ಒಂದು ಸರಿಯಾಗಿ ಗುದ್ದಬೇಕೆಂಬಷ್ಟು ಕೋಪ ಬಂತು. ಆದರೆ ಕಿವಿ ಜೋರಾಗಿ ಬೊಗಳಿದಂತೆಲ್ಲ ಮಡಕೆಯೊಳಗಿಂದ ಹಿಸ್ಸೆಂಬ ಸದ್ದು ಹಾವು ಬುಸುಗುಡುವಂತೆ ಬರುತ್ತಿತ್ತು. ನಾನು ಯಾವುದೋ ಹಾವೊಂದು ಮಡಕೆಯೊಳಗೆ ಸೇರಿದೆ ಎಂದು ತಿಳಿದೆ ಮಡಕೆಗೆ ಹತ್ತಿರ ಹೋದೆ. ಮಡಕೆಯೊಳಗಿಂದ ವಿದ್ಯುತ್ ಡೈನಮೋ ರೀತಿ ಸದ್ದು ಬರುತ್ತಿತ್ತು.
ಅಷ್ಟರೊಳಗೆ ಪ್ಯಾರ ಅಯ್ಯಯ್ಯೋ ಜೇನು ಸಮೀ ಜೇನು ಎಂದು ಕೂಗಿದ. ನೋಡಿದೆ. ಹೌದು, ಜೇನುಗಳು ಒಂದೊಂದಾಗಿ ಬೋರಲಾದ ಮಡಕೆ ಬಾಯೊಳಗೆ ಹೋಗುತ್ತಾ ಇದ್ದವು. ಕಿವಿ ಬೊಗಳಿದಾಗೆಲ್ಲ ಅಷ್ಟು ಒಟ್ಟಿಗೆ ರೆಕ್ಕೆಯನ್ನು ಬುಸುಗುಡುವಂತೆ ಸದ್ದು ಮಾಡುತ್ತಿದ್ದುವು. ನೋಡಿದ್ರಾ ಸಮೀ, ಜೇನು ಕಂಡ್ರೆ ಹೇಳು ಅಂತ ಹೇಳಿದ್ರಲ್ಲ, ಕಿವಿನೇ ಕಂಡು ಹಿಡಿದನಲ್ಲ ಈಗ, ನೋಡಿದರ ಹೆಂಗೈತೆ ಇವನ ಬುದ್ಧಿ ಎಂದ. ಅಷ್ಟರೊಳಗೆ ಟುಯ್ ಎಂದು ತಂತಿ ಮಿಡಿದಂತೆ ಸದ್ದಾಯ್ತು. ಕಿವಿಯ ಬಳಿಯೇ ಆದ ಈ ಸದ್ದು ಏನೆಂದು ತಿಳಿಯಲು ಕಣ್ಣು ಹೊರಳಿಸುವಷ್ಟರಲ್ಲಿ ಘಟೆಂದು ತುಟಿಗೆ ಒಂದು ಜೇನು ಬಾರಿಸಿತು. ಅರೆರೆ ಎಂದು ನಾನು ಏನೋ ಹೇಳಬೇಕೆಂದಿರುವಷ್ಟರಲ್ಲಿ ಫಟಫಟ ಜೇನುಗಳ ದಾಳಿ ಆರಂಭವಾಯ್ತು. ಕಂಬಿ ಕೀಳುವುದೊಂದನ್ನುಳಿದು ಬೇರೆ ಮಾರ್ಗವೇ ಇರಲಿಲ್ಲ. ಅರೆ ಇಸ್ಕಿ ಥತ್ತೇರಿ ಎನ್ನುತ್ತಾ ಪ್ಯಾರ ಬನ್ನಿ ಸಮೀ ಜೇನು ಭಾರಿ ರಾಂಗ್ ಆಗೋ ಹಂಗೆ ಕಾಣ್ಣವೆ ಎಂದು ಕೂಗಿದ. ಅವನಿಗೂ ಜೇನು ಕಚ್ಚ ತೊಡಗಿದ್ದೂ. ಕಿವಿಗೂ ಒಂದೆರಡು ಜೇನು ಮೂತಿಗೆ ಬಾರಿಸಿರಬೇಕು. ಎಷ್ಟು ಕರೆದರೂ ಬರದಿದ್ದುದು ಮೂತಿ ಕೊಡಹುತ್ತಾ ದೆವ್ವ ಹಿಡಿದವರಂತೆ ಕ್ಷಣ ಮಾತ್ರದಲ್ಲಿ ಕಂಬಿಕಿತ್ತಿತು. ನಾನು ಪ್ಯಾರನು ಮುಳ್ಳು ಪೊದೆಗಳ ನಡುವೆ ಆದಷ್ಟು ವೇಗವಾಗಿ ಸುರಕ್ಷಿತ ಜಾಗ ಹುಡುಕಿಕೊಂಡು ಪಲಾಯನ ಮಾಡಿದೆವು. ಪೊದೆಯಿಂದ ಹೊರಗೆ ಬಂದು ನೋಡುತ್ತೇವೆ, ಕಿವಿಯ ವಿಳಾಸವೇ ಇಲ್ಲ. ನಮ್ಮನ್ನು ತಂದು ಜೇನಿನ ಬಾಯಿಗೆ ಸಿಕ್ಕಿಸಿ ಅದು ಪಲಾಯನ ಸೂತ್ರ ಪಠಿಸಿತ್ತು. ಕಾಡಿನಿಂದ ಹೊರಬಂದು ನಾನು ಪ್ಯಾರನು ಸಮಾಲೋಚನೆ ನಡೆಸಿದೆವು. ಯಾರೋ ಕಾಡಿನಲ್ಲಿ ಕದ್ದಿಟ್ಟ ಕಳ್ಳಭಟ್ಟಿ ಮಡಕೆಗೆ ಜೇನುಗಳು ಬಂದು ಕಟ್ಟಿಬಿಟ್ಟಿದ್ದಾವೆಂದು ತೀರ್ಮಾನಿಸಿದೆವು. ಪ್ಯಾರ ಹೇಳಿದ, ಮಂದಣ್ಣನಿಗೆ ಹೇಳಿ ಜೇನು ತೆಗೆಸೋಣ ಎಂದು. ಪ್ಯಾರನಿಗೆ ಜೇನುಗಳು ತುಂಬಾ ಕಚ್ಚಿರಲಿಲ್ಲ. ಆದರೆ ಕಣ್ಣಿನ ಬಳಿ ಹುಬ್ಬಿನ ಹತ್ತಿರ 2 ಕಚ್ಚಿ ಅದು ಆಗಲೇ ನಿಂಬೆಕಾಯಿ ಗಾತ್ರಕ್ಕೆ ಊದಿತ್ತು. ನನ್ನ ತುಟಿ ಹನುಮಂತರಾಯನ ತುಟಿಯಂತಾಗಿತ್ತು. ಇಬ್ಬರೂ ಕಿವಿ ಮಾಡಿದ ಕುಚೇಷ್ಟೆಗೆ ಬೈಯುತ್ತಾ ಮನೆ ಕಡೆಗೆ ನಡೆದವು. ಮನೆಗೆ ಬಂದಾಗ ನಾವು ಕಾಯಲು ಹೇಳಿ ಕೂರಿಸಿದ್ದ ವ್ಯಕ್ತಿ ನಮ್ಮ ಬದಲಾದ ಮುಖ ಚಹರೆ ನೋಡಿ ಬಿದ್ದು ಬಿದ್ದು ನಕ್ಕರು.